ಹರೇ ಕೃಷ್ಣ. ಕರ್ಮಯೋಗದ ಬಗ್ಗೆ ವಿವರವಾಗಿ ತಿಳಿಸಿದ ಮೇಲೆ ಶ್ರೀಕೃಷ್ಣ ಪರಮಾತ್ಮ ಮುಂದೆ ಸಂಕ್ಷಿಪ್ತವಾಗಿ ಅಷ್ಟಾಂಗ ಯೋಗದ ಬಗ್ಗೆ 5ನೇ ಅಧ್ಯಾಯದಲ್ಲಿ ತಿಳಿಸಿದ್ದಾನೆ. ಹಾಗಾಗಿ ಈಗ ಮುಂದಿನ ಅಧ್ಯಾಯ 6ನೇ ಅಧ್ಯಾಯದಲ್ಲಿ ನಾವು ಅಷ್ಟಾಂಗ ಯೋಗ ಅಥವಾ ಇದನ್ನ ಧ್ಯಾನ ಯೋಗ ಅಥವಾ ಸಾಂಖ್ಯ ಯೋಗ ಅಂತಲೂ ಕರಿಬಹುದು. ಈ ಅಧ್ಯಾಯವನ್ನ ಇವತ್ತು ನಾವು ತಿಳಿದುಕೊಳ್ಳಿದ್ದೀವಿ. ಯೋಗದಲ್ಲಿ ಮುಂದುವರಿಯುವಾಗ ಅದರಲ್ಲಿ 2 ಹಂತಗಳು, ಯೋಗ ಆರುರುಕ್ಷ, ಯೋಗ ಆರೂಢ ಅಂತ. ಯೋಗ ಆರುರುಕ್ಷ ಅಂದ್ರೆ ಯೋಗದಲ್ಲಿ ಇನ್ನೇನು ಸಂಪೂರ್ಣ ಪರಿಪೂರ್ಣತೆಯನ್ನು ಪಡೆದುಕೊಂಡಿಲ್ಲ, ಇನ್ನೇನು ಮೊದಲ ಹಂತದಲ್ಲಿ 2ನೇ ಹಂತದಲ್ಲಿರುವವರು ಯೋಗ ಆರುರುಕ್ಷ. ಯೋಗ ಆರುರುಕ್ಷದಲ್ಲಿ ಮನಸ್ಸಿನ ಹತೋಟಿ ಅತ್ಯಂತ ಪ್ರಾಮುಖ್ಯ. ಮನಸ್ಸು ಅನ್ನೋದು ನಮಗೆ ಮಿತ್ರನೂ ಹೌದು, ಶತ್ರುವೂ ಹೌದು. ಮನಸ್ಸು ಮಿತ್ರನೋ ಶತ್ರುವೋ ಅಂತ ಕೇಳಿದರೆ ಎರಡೂ ಹೌದು. ಉದಾಹರಣೆಗೆ ಒಂದು ಚಾಕು ಇದ್ದ ಹಾಗೆ. ಒಂದು ಚಾಕು ಯಾವಾಗ ಒಬ್ಬ ಕೊಲೆಗಾರನ ಕೈಗೆ ಸೇರ್ತದೋ ಅದು ಯಾರನ್ನಾದರೂ ಪ್ರಾಣವನ್ನು ತೆಗಿಬಹುದು. ಅದೇ ಚಾಕು ವೈದ್ಯನ ಕೈಗೆ ಸೇರಿದ್ರೆ ಪ್ರಾಣವನ್ನು ಉಳಿಸಬಹುದು. ಚಾಕು ಒಳ್ಳೆಯದ್ದು ಅಲ್ಲ, ಕೆಟ್ಟದ್ದು ಅಲ್ಲ, ಅದನ್ನು ಹೇಗೆ ನಾವು ಉಪಯೋಗಿಸುತ್ತೇವೆ ಅದರ ಮೇಲೆ ಅದು ನಿರ್ಧಾರಗೊಳ್ಳುತ್ತದೆ. ಹಾಗೆಯೇ ಮನಸ್ಸು ಅನ್ನೋದು ನಾವು ಮಿತ್ರನೂ ಹೌದು, ಶತ್ರುವೂ ಹೌದು. ಯಾವಾಗ ನಾವು ಮನಸ್ಸನ್ನ ನಮ್ಮ ಹತೋಟಿಯಲ್ಲಿ, ನಿಗ್ರಹದಲ್ಲಿ ಇಟ್ಟುಕೊಳ್ಳುತ್ತೇವೆ ಆಗ ಮನಸ್ಸು ನಮಗೆ ಮಿತ್ರನಾಗಿರ್ತದೆ. ಹಾಗೆ ಮುಂದೆ ಹೋಗ್ತಾ ಅಷ್ಟಾಂಗ ಯೋಗ ಅಂದ್ರೆ ಏನು? ಅಷ್ಟಾಂಗ ಯೋಗಕ್ಕೆ ಒಟ್ಟು 8 ಅಂಗಗಳು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಯಮ ನಿಯಮ ಅಂದ್ರೆ ನಾವು ಏನು ಮಾಡಬೇಕು, ಏನು ಮಾಡಬಾರದು, ಅಲ್ಲಿಂದ ಹೊರಟಂತಹದ್ದು ಕೊನೆಗೆ ಸಮಾಧಿ. ಸಮಾಧಿ ಅಂದ್ರೆ ಸಂಪೂರ್ಣವಾಗಿ ಭಗವಂತನಲ್ಲಿ ತಲ್ಲೀನನಾಗಿರ್ತಕ್ಕಂತಹ ಸ್ಥಿತಿ. ಹೀಗೆ ಒಬ್ಬ ಅಷ್ಟಾಂಗ ಯೋಗವನ್ನ ಪ್ರಾಕ್ಟೀಸ್ ಮಾಡಬೇಕು ಅಂತ ಕೃಷ್ಣ ಹೇಳ್ತಾನೆ. ಹೇಗೆ ಮಾಡಬೇಕು? ಒಬ್ಬ ಏಕಾಂತ ಇರುವಂತಹ ಸ್ಥಳಕ್ಕೆ ಹೋಗಬೇಕು. ಏಕಾಂತವಾದ ಸ್ಥಳದಲ್ಲಿ ಕುಳಿತು ಮನಸ್ಸನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿಟ್ಟುಕೊಂಡು ಬ್ರಹ್ಮಚರ್ಯವನ್ನ ಪ್ರಾಕ್ಟೀಸ್ ಮಾಡ್ತಾ ಒಂದು ಕಡೆಯಲ್ಲಿ ಕೂತು ದರ್ಬೆಯ ಹುಲ್ಲಿನ ಮೇಲೆ ಜಿಂಕೆಯ ಚರ್ಮವನ್ನು ಹಾಕಿ ಅದರ ಮೇಲೆ ಮೃದುವಾದ ಬಟ್ಟೆಯನ್ನು ಹಾಕಿ ಅದರ ಮೇಲೆ ಕೂತ್ಕೊಂಡು ತಮ್ಮ ದೇಹ, ತನ್ನ ಕೊರಳು, ತಲೆಯನ್ನ ನೇರವಾಗಿ ಇಟ್ಟುಕೊಂಡು ಮೂಗಿನ ತುದಿಗೆ ಸಂಪೂರ್ಣವಾಗಿ ದಿಟ್ಟಿಸುತ್ತಾ ಭಗವಂತನನ್ನ ಧ್ಯಾನವನ್ನ ಮಾಡ್ತಾ ಮಚ್ಚಿತ್ತ ಭಗವಂತನನ್ನ ಯೋಚಿಸುತ್ತಾ ಒಬ್ಬ ಧ್ಯಾನವನ್ನ ಮಾಡಬೇಕು. ಏಕಾಗ್ರತೆಯಿಂದ ಧ್ಯಾನವನ್ನ ಮಾಡಬೇಕು. ಹೀಗೆ ಮಾಡ್ತಾ ಮಾಡ್ತಾ ಒಬ್ಬ ತನ್ನ ಮನಸ್ಸನ್ನ ಎಲ್ಲವನ್ನ ಹತೋಟಿಗೆ ತಂದು ಯೋಗ ಆರುರೂಢದಿಂದ, ಯೋಗ ಆರುರುಕ್ಷದಿಂದ ಯೋಗ ಆರೂಢದ ಕಡೆಗೆ ಒಬ್ಬ ಮುಂದೆ ಹೋಗ್ತಾನೆ ಯೋಗದಲ್ಲಿ. ಇದನ್ನ ಕೇಳ್ತಾ ಅರ್ಜುನ ಹೇಳ್ತಾನೆ, ಇದು ಬಹಳ ಕಷ್ಟವಾದದ್ದು. ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವದೃಢಂ. ಚಂಚಲಂ ಹಿ ಮನ ಕೃಷ್ಣ, ಮನಸ್ಸು ತುಂಬಾ ಚಂಚಲವಾದದ್ದು, ಇದನ್ನು ಹೇಗೆ ನಿಗ್ರಹ ಮಾಡೋದು? ತಸ್ಯಾಹಂ ನಿಗ್ರಹಂ ಮನ್ಯೆ. ಅರ್ಜುನ ಹೇಳ್ತಾನೆ, ನಾನು ಬೇಕಾದ್ರೆ ಗಾಳಿಯನ್ನ ನಿಗ್ರಹ ಮಾಡ್ತೀನಿ, ಗಾಳಿಯನ್ನ ಹತೋಟಿಗೆ ತರ್ತೀನಿ, ಆದ್ರೆ ಮನಸ್ಸನ್ನ ಹತೋಟಿಗೆ ತರ್ಲಿಕ್ಕೆ ಆಗ್ತಾ ಇಲ್ಲ. ಏನ್ ಮಾಡಬೇಕು? ಇದಕ್ಕೇನು ದಾರಿ? ಕೃಷ್ಣ ಹೇಳ್ತಾನೆ, ಅಸಂಶಯಂ ಹಿ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ. ಇದು ನಿಜ ಅರ್ಜುನ, ಮನಸ್ಸನ್ನು ನಿಗ್ರಹ ಮಾಡೋದು ಅತ್ಯಂತ ಕಠಿಣ. ಅಭ್ಯಾಸೇನ ಚ ಕೌಂತೆಯ ವೈರಾಗ್ಯೇನ ಚ ದೃಶ್ಯತೆ. ಏನು ಮಾಡಬೇಕಂದ್ರೆ ಅಭ್ಯಾಸವನ್ನ ಮಾಡಬೇಕು. ವೈರಾಗ್ಯ ಮತ್ತೆ ಡಿಟ್ಯಾಚ್ಮೆಂಟ್, ವೈರಾಗ್ಯದೊಂದಿಗೆ ಅಭ್ಯಾಸವನ್ನ ಮಾಡಿದ್ರೆ ಮಾತ್ರ ಇದು ಸಾಧ್ಯ. ಹೇಗೆ? ಉದಾಹರಣೆಗೆ ನಮಗೆ ಈಜಲಿಕ್ಕೆ ಕಲಿಬೇಕು ಅಂತ ಅನ್ಕೊಳ್ಳಿ. ನಾವೊಂದು ಪುಸ್ತಕವನ್ನ ಅಥವಾ ಯೂಟ್ಯೂಬ್ ಅನ್ನ ನೋಡಿ ಅಲ್ಲಿ ತುಂಬಾ ಚೆನ್ನಾಗಿ ಕೋಚಿಂಗ್ ಕೊಡ್ತಾರೆ,
ಹೇಗೆ ಈಜಬೇಕು. 1 ಗಂಟೆ 2 ಗಂಟೆ ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡಿ ನಾವು ನೀರಲ್ಲಿ ಈಜಾಡ್ಲಿಕ್ಕೆ ಸಾಧ್ಯವಾಗಬಹುದೇ? ಅದನ್ನು ಏನು ಅಂತ ಥಿಯರಿ ನಾವು ಕಲಿತೇವೆ, ಆದರೆ ನೀರಿಗೆ ಹೋದ ಮೇಲೆ ಈಜಾಡಿ ಅಭ್ಯಾಸ ಹೇಗೆ ಮಾಡಬೇಕು, ಹಾಗೆ ಮನಸ್ಸಿನ ನಿಗ್ರಹ ಅನ್ನೋದು ಅದು ತನ್ನಿಂದ ತಾನೇ ಬರೋದಿಲ್ಲ, ಅದಕ್ಕೆ ಅಭ್ಯಾಸ ಮಾಡಬೇಕು. ಮನಸ್ಸೋ ಇಚ್ಛೆ ಜೀವನದಲ್ಲಿ ನಾವು ಜೀವಿಸಬಾರದು. ಮನಸ್ಸಿಗೆ ಒಂದೊಂದು ಸಾರಿ ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದು ನಾವು ನಿರ್ಧಾರ ಮಾಡಬೇಕು. ಆತ್ಮ ನಿರ್ಧಾರ ಮಾಡಬೇಕು. ಆತ್ಮಕ್ಕೇನು ಒಳ್ಳೆಯದನ್ನು ಅದನ್ನು ನೋಡಿ ನಾವು ನಿರ್ಧಾರ ಮಾಡಬೇಕು. ಇದು ಮಾಡಬಾರ್ದು ಇದು ಮಾಡಬೇಕು ಅಂತ ನಾವು ಹೇಳಿದಾಗೆ ಮನಸ್ಸನ್ನ ಕಂಟ್ರೋಲ್ ಮಾಡಬೇಕು. ಆಚಾರ್ಯರು ಹೇಳ್ತಾರೆ, ಒಬ್ಬ ರಾತ್ರಿ ಮಲಗುವಾಗ ಮನಸ್ಸಿಗೆ 100 ಬಾರಿ ಚಪ್ಪಲಿಯಲ್ಲಿ ಹೊಡಿಬೇಕಂತೆ. ಬೆಳಿಗ್ಗೆ ಎದ್ದ ತಕ್ಷಣ ಇನ್ನೊಂದು ಸಾರಿ 100 ಬಾರಿ ಪೊರಕೆಯಲ್ಲಿ ಹೊಡಿಬೇಕಂತೆ. ಮನಸ್ಸನ್ನ ಸದಾ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು. ಅದಕ್ಕೆ ಮನಸ್ಸೋ ಇಚ್ಛೆ ಜೀವನವನ್ನ ಮಾಡಬಾರ್ದು. ಮೊಬೈಲ್ ನೋಡ್ಬೇಕು, ಅದು ಮಾಡ್ಬೇಕು, ಮನಸ್ಸು ಸದಾ ನಮಗೆ ಹೇಳ್ತಾ ಇರ್ತದೆ ಅದು ಮಾಡು ಇದು ಮಾಡು ಇದು ಮಾಡು. ಆದ್ರೆ ಮನಸ್ಸನ್ನು ನಾವು ನಿಗ್ರಹದಲ್ಲಿ ಇಟ್ಕೊಳ್ಬೇಕು. ಅಭ್ಯಾಸೇನ ಚ ಕೌಂತೆಯ ವೈರಾಗ್ಯೇನ ಚ ದೃಶ್ಯತೆ. ವೈರಾಗ್ಯದಿಂದ ಮತ್ತೆ ಅಭ್ಯಾಸದಿಂದ ಮಾತ್ರ ಮನಸ್ಸನ್ನ ನಾವು ಹತೋಟಿಯಲ್ಲಿ ತರಬಹುದು. ಆಗ ಅರ್ಜುನ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾನೆ ಈ ಅಧ್ಯಾಯದಲ್ಲಿ. ಯಾರೋ ಒಬ್ಬ ಯೋಗಿ ನೀವು ಹೇಳಿದಾಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ, ಆದ್ರೆ ಕೊನೆಗೆ ಪರಿಪೂರ್ಣತೆಯನ್ನ ಪಡೀಲಿಲ್ಲ. ಅದಕ್ಕಿಂತ ಮುಂಚೆ ಆತನ ಆಯಸ್ಸು ಆಗೋಗುತ್ತೆ, ಅವನು ಸತ್ತೋಗ್ಬಿಡ್ತಾನೆ. ಏನಾಗತ್ತೆ ಅಂತ ಸಂದರ್ಭದಲ್ಲಿ? ಅದಕ್ಕೆ ಕೃಷ್ಣ ಬಹಳ ಸುಂದರವಾಗಿ ಇಲ್ಲೊಂದು ಉತ್ತರವನ್ನ ಕೊಡ್ತಾನೆ. ಶುಚಿನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋಭಿಜಾಯತೆ. ಅಂದ್ರೆ ಎಷ್ಟು ಯೋಗದಲ್ಲಿ ಎಷ್ಟು ಒಬ್ಬ ಮುಂದುವರಿದಿದ್ದಾನೆ, ಭಗವಂತನ ಭಕ್ತಿಯಲ್ಲಿ ಎಷ್ಟು ಮುಂದುವರಿದಿದ್ದಾನೆ, ಅದನ್ನು ಹಾಗೇ ಭಗವಂತ ಕಾಪಾಡ್ತಾನೆ. ಮುಂದಿನ ಜನ್ಮಕ್ಕೆ ಆತನಿಗೆ ಶುಚಿನಾಂ ಶ್ರೀಮತಾಂ ಗೃಹೆ, ಆಧ್ಯಾತ್ಮದಲ್ಲಿ ಇರ್ತಕ್ಕಂತಹ ತಂದೆ ತಾಯಿಯರ ಮನೆಯಲ್ಲಿ ಹುಟ್ಟುತ್ತಾನೆ. ಇಲ್ಲ ಅಂದ್ರೆ ಅತ್ಯಂತ ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ತನ್ನ ಮುಂದೆ ಯೋಗವನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಎಲ್ಲ ಅವಕಾಶವನ್ನ ಭಗವಂತ ಕಲ್ಪಿಸಿ ಕೊಡ್ತಾನೆ. ಇದಕ್ಕೆ ನಾವು ಪರ್ಮನೆಂಟ್ ಬ್ಯಾಂಕ್ ಅಕೌಂಟ್ ಅಂತ ಹೇಳ್ತೀವಿ. ನಾವು ಈ ಜೀವನದಲ್ಲಿ ಏನು ಬ್ಯಾಂಕ್ ಅಕೌಂಟ್ ಮಾಡ್ತೇವೆ, ಎಷ್ಟೋ ಹಣವನ್ನ ಸಂಪಾದಿಸ್ತೇವೆ, ಆದ್ರೆ ಆ ದುಡ್ಡೆಲ್ಲ ಈ ದೇಹ ಇರೋ ತನಕ ಮಾತ್ರ. ಈ ದೇಹವನ್ನ ಬಿಟ್ಟು ಮುಂದಿನ ದೇಹಕ್ಕೆ ಹೋದ್ರೆ ಅದನ್ನ ಮತ್ತೆ ನಾವು ಬ್ಯಾಂಕಿಗೆ ಹೋಗಿ ನನ್ನ ದುಡ್ಡು ಅಂತ ನೀವು ಕ್ಲೈಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೇನೆ ಈ ದೇಹಕ್ಕೆ ಸಂಬಂಧಪಟ್ಟ ಎಲ್ಲ ಐಶ್ವರ್ಯಗಳು ಅದು ನಶ್ವರ, ಈ ದೇಹದ ಜೊತೆ ಹೋಗ್ಬಿಡುತ್ತೆ. ಆದ್ರೆ ಒಂದೇ ಒಂದು ನಿಮ್ಮ ಜೊತೆಯಲ್ಲಿ ಬರ್ತದೆ. ಅದೇನು ಅಂದ್ರೆ ನೀವು ಯೋಗದಲ್ಲಿ ಎಷ್ಟು ಪರಿಪೂರ್ಣತೆಯನ್ನ ಎಷ್ಟು ಸಾಧನೆಯನ್ನ ಮಾಡಿದ್ದೀರಿ, ಅದು ನಿಮ್ಮ ಜೊತೆ ಮುಂದಿನ ಜನ್ಮಕ್ಕೆ ಬರ್ತದೆ. ನಿಮ್ಮ ಹುಟ್ಟಿನಿಂದಲೇ ಭಗವಂತನ ಮೇಲೆ ನಿಮ್ಗೆ ಆಕರ್ಷಣೆ ಇರ್ಬೋದು, ಭಕ್ತಿ ಇರ್ಬೋದು. ಯಾಕೆಂದ್ರೆ ಹಿಂದಿನ ಜನ್ಮದಿಂದ ತೆಗೆದುಕೊಂಡು ಹೋದಂತಹ ಯೋಗ ಭ್ರಷ್ಟೋಭಿಜಾಯತೆ. ಯೋಗ ಭ್ರಷ್ಟನು ಶುಚಿನಾಂ ಶ್ರೀಮತಾಂ ಗೇಹೆ. ಹೀಗೆ ಹೇಳ್ತಾ ಒಬ್ಬ ಯೋಗಿ ಆಗಬೇಕು. ಯೋಗಿ ಮತ್ತು ಸನ್ಯಾಸಿ ಇಬ್ರು ಒಂದೇ. ಯೋಗಿ ಅಂತಕ್ಕಂಥವನು ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು. ಯುಕ್ತ ಎಷ್ಟು ಬೇಕೋ ಅಷ್ಟು ಮಾತ್ರ ಆಹಾರವನ್ನ ತಗೊಳ್ಬೇಕು, ಎಷ್ಟು ಬೇಕೋ ಅಷ್ಟು ಮಾತ್ರ ವಿಹಾರವನ್ನ ಮಾಡಬೇಕು, ಎಷ್ಟು ಬೇಕೋ ಅಷ್ಟು ನಿದ್ದೆಯನ್ನ ಮಾಡಬೇಕು, ಜಾಗೃತವಾಗಿರ್ಬೇಕು. ಹೀಗೆ ಮಾಡೋದರ ಮೂಲಕ ಒಬ್ಬ ತನ್ನೆಲ್ಲ ದುಃಖವನ್ನ ಕಳೆದುಕೊಳ್ಳಬಹುದು ಈ ಜಗತ್ತಿನಲ್ಲಿ ಅಂತ ಕೃಷ್ಣ ಹೇಳ್ತಾನೆ. ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇತಸ್ಯ ಕರ್ಮಸು. ಸಂಪೂರ್ಣವಾಗಿ ನಿದ್ದೆ ಮಾಡದೇ ಇರೋದು ಅಲ್ಲ, ನಿದ್ದೆಯನ್ನೇ ಮಾಡೋದು ಅಲ್ಲ, ಎಷ್ಟು ಬೇಕೋ ಅಷ್ಟು ಮಾಡ್ತಾ ಹೋಗ್ಬೇಕು. ಅಂತಹ ಯೋಗಿ ಎಲ್ಲರಿಗಿಂತ ಶ್ರೇಷ್ಠನಾಗಿರ್ತಕ್ಕಂಥವನು. ತಪಸ್ವಿಭ್ಯೋ ಅಧಿಕೋ ಯೋಗಿ. ತಪಸ್ವಿಗಿಂತಲೂ ಯೋಗಿ ಶ್ರೇಷ್ಠ, ಕರ್ಮಿಗಿಂತ ಯೋಗಿ ಶ್ರೇಷ್ಠ, ಧ್ಯಾನ ಮಾಡುವುದಕ್ಕಿಂತ ಯೋಗಿ ಶ್ರೇಷ್ಠ. ಹೀಗೆ ಕೃಷ್ಣನು ಯೋಗಿಯನ್ನ ಹೊಗಳುತ್ತಾನೆ. ಕೊನೆಗೆ 6ನೇ ಅಧ್ಯಾಯದ ಕೊನೆಗೆ 47ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತ ತಮೋ ಮತಃ. ಅಂದ್ರೆ ಯೋಗಿನಾಮಪಿ ಸರ್ವೇಷಾಂ,
ಎಲ್ಲ ಯೋಗಿಗಳಲ್ಲಿಯೂ ಮಗ್ಗತೇನ ಅಂತರಾತ್ಮನ, ಯಾರು ತನ್ನಲ್ಲಿರ್ತಾನೆ, ಯಾರು ಭಗವಂತನಲ್ಲಿ ಸದಾ ಚಿಂತೆಯನ್ನ ಮಾಡ್ತಾನೆ, ಯಾರ ಭಗವಂತನ ಶ್ರದ್ಧಾವಾನ್ ಭಜತೆ ಯೋಮಾಂ, ಶ್ರದ್ಧೆಯಿಂದ ಭಗವಂತನ ಭಜಿಸ್ತಾನೆ, ಅಂತಹ ಯೋಗಿ ಎಲ್ಲಾ ಯೋಗಿಗಳಲ್ಲೂ ಅತ್ಯಂತ ಉತ್ತಮನಾದವನು. ಇದು ನನ್ನ ಅಭಿಪ್ರಾಯ ಅಂತ ಕೃಷ್ಣ ಹೇಳೋದರ ಮೂಲಕ ಈ ಧ್ಯಾನ ಯೋಗ ಅಥವಾ ಅಷ್ಟಾಂಗ ಯೋಗದ ಅಧ್ಯಾಯದ ಕೊನೆಯಲ್ಲಿ ಒಬ್ಬ ಯಾವಾಗಲೂ ಭಗವಂತನ ಚಿಂತೆಯನ್ನ ಮಾಡಬೇಕು, ಭಗವಂತನನ್ನ ಪೂಜಿಸಬೇಕು, ಭಗವಂತನ ಭಕ್ತನಾಗಬೇಕು ಅಂತ ಹೇಳೋದ್ರ ಮೂಲಕ ಈ ಅಧ್ಯಾಯವನ್ನ ಕೃಷ್ಣ ಮುಗಿಸ್ತಾನೆ. ಈಗ ಏನಾಗಿದೆ, 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯದ ತನಕ ಸಾಂಖ್ಯ ಯೋಗ, ಬುದ್ಧಿಯೋಗ, ಕರ್ಮಯೋಗ, ನಿಷ್ಕಾಮ ಕರ್ಮಯೋಗ, ಅಷ್ಟಾಂಗ ಯೋಗ, ಧ್ಯಾನ ಯೋಗ ಇದೆಲ್ಲವನ್ನ ಹೇಳ್ತಾ ಹೇಳ್ತಾ ಕೊನೆಗೆ ಒಬ್ಬ ಶ್ರದ್ಧಾವಾನ್ ಭಜತೆ ಯೋಮ, ಶ್ರದ್ಧೆಯಿಂದ ಭಗವಂತನನ್ನ ಭಜಿಸಬೇಕು ಅಂತ ಈ ಕೃಷ್ಣ ಹೇಳೋದ್ರಿಂದ ಮುಂದೆ ಬರ್ತಕ್ಕಂತಹ ಅಧ್ಯಾಯದಲ್ಲಿ ಇನ್ನು ಇದರ ಬಗ್ಗೆ ಹೇಗೆ ನಾವು ಭಗವಂತನ ಜೊತೆ ಯೋಗದಲ್ಲಿ ತಲ್ಲೀನನಾಗಬೇಕು, ಯೋಗ ಅಂದ್ರೆ ಭಗವಂತನ ಜೊತೆ ಸಂಬಂಧವನ್ನ ಸ್ಥಾಪಿಸೋದು, ಅದನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಮುಂದಿನ ಅಧ್ಯಾಯದಲ್ಲಿ ವಿವರವಾಗಿ ಭಗವಂತ ಹೇಳಿದ್ದಾನೆ. ಇನ್ನು 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದ ತನಕ ಭಕ್ತಿ ಯೋಗದ ಬಗ್ಗೆ ಬಹಳಷ್ಟು ಅಂಶಗಳನ್ನ ಕೃಷ್ಣ ಹೇಳಿದ್ದಾನೆ. ಬಹಳ ಸ್ವಾರಸ್ಯಕರವಾದಂತಹ ಭಗವದ್ಗೀತೆ ಇನ್ನೇನು 7ನೇ ಅಧ್ಯಾಯದಿಂದ ಶುರು ಆಗ್ತದೆ. ಥ್ಯಾಂಕ್ ಯು. ಹರೇ ಕೃಷ್ಣ.